ಥ್ಯಾಂಕ್ ಯು. ಫಸ್ಟು ದಾಸಪ್ಪ ನಾಮ ಹಾಕ್ಸ್ಕೊತಾವ್ರೆ. ಫೈನಲಿ ಸೆಟಪ್ ಎಲ್ಲ ರೆಡಿ ಆಯಿತು. ನಮ್ಮ ಮನೆ ದೇವರು ಶಂಕರನಹಳ್ಳಿ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಂದರೆ, ನಮ್ಮ ಮದುವೆ ಆದಮೇಲಿಂದ ಇದು ಮೊದಲನೇ ಸಂಕ್ರಾಂತಿ ಹಬ್ಬ. ಹಂಗಾಗಿ ಎಲ್ಲರೂ ಮನೆ ದೇವರಿಗೆ ಹೋಗ್ತಾ ಇದ್ವಿ. ನಾನು, ನಮ್ಮ ಹಸ್ಬೆಂಡು, ನಮ್ಮಮ್ಮ, ನಮ್ಮ ಅಕ್ಕ ಮತ್ತು ನಮ್ಮ ಭಾವ ಎಲ್ಲರೂ ಹೋಗ್ತಾ ಇದ್ದೀವಿ. ಈಗ ಫೈನಲಿ ಬಂದ್ವಿ ದೇವಸ್ಥಾನದ ಹತ್ರ. ಬನ್ನಿ ಓಣ ಪ್ರಸಾದ ಕೊಡ್ತಾರಂತೆ ತಿನ್ನೋಣ. ನಮ್ಮ ಮನೆ ದೇವರು ಶಂಕರನಹಳ್ಳಿ. ಯಾವ ದೇವರು ಅಂತಾನೆ ಗೊತ್ತಿರಲಿಲ್ಲ. ರಂಗನಾಥ ಸ್ವಾಮಿ ದೇವರು. ಮುಂಚೆ ಇದೆ ನಮ್ಮ ಮನೆ ದೇವರಾಗಿತ್ತು. ಈಗ ಮದುವೆ ಆದಮೇಲೆ ಚೇಂಜ್ ಆಗಿದೆ. ಪ್ರತಿ ವರ್ಷ ಇಲ್ಲಿ ಸಂಕ್ರಾಂತಿ ಹಬ್ಬದ ದಿನ ಅಡ್ಡೆ ದೇವ್ರು ಓಡಿಸ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಪ್ರತಿ ವರ್ಷ ದೇವಸ್ಥಾನದಿಂದಾನೇ ಅಡ್ಡೆ ದೇವ್ರು ಓಡಿಸ್ತಾರೆ. ಪ್ರತಿ ವರ್ಷ ಇಲ್ಲೇ ಪೂಜೆ ಮಾಡ್ತಾ ಇದ್ವಿ. ಈ ವರ್ಷ ಸ್ವಲ್ಪ ಲೇಟಾಗಿ ಬಂದ್ವಿ ಅಂದ್ಬಿಟ್ಟು ದೇವರು ಬೇರೆ ಊರಿಗೆ ಹೋಗಿತ್ತು. ಬೇರೆ ಊರಿಂದ ಬಂದು ಮನೆಗೂ ಮೆರವಣಿಗೆ ಹೋಗುತ್ತೆ. ನಮಗೆ ಇಲ್ಲಿ ಅಡ್ಡೆ ದೇವ್ರು ಮಿಸ್ ಆಯಿತು. ನೋಡೋಣ ಬನ್ನಿ, ಮುಂದೆ ಎಲ್ಲರೂ ಸಿಗುತ್ತಾ. ಚೆನ್ನಾಗಿದೆ ಡೆಕೋರೇಷನ್. ಚೆನ್ನಾಗಿದ್ಯಾ? ಲೈಟ್ಸ್ ಎಲ್ಲ ಇಲ್ಲಿ ಮತ್ತೆ ಇಟ್ಟಿದ್ದಾರೆ. ಗಣಪತಿ ನೋಡು. ಫಸ್ಟು ದಾಸಪ್ಪ ನಾಮ ಹಾಕ್ಸ್ಕೊತಾವ್ರೆ. ಏನೋ ಮಾಡ್ತಾವ್ರೆ ಇಲ್ಲಿ. ಆಯ್ತಾ? ಶ್ರೀ ಗೋಪಾಲ ಸ್ವಾಮಿ, ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಈ ವರ್ಷ. ಎವ್ರಿ ಇಯರ್ ಸಿಂಪಲ್ ಆಗಿ ಮಾಡ್ತಿದ್ರು. ಈ ವರ್ಷನೇ ಇಷ್ಟೊಂದು ಹೂವಿನ ಅಲಂಕಾರ ಮಾಡಿ ಚೆನ್ನಾಗಿ ಮಾಡಿದ್ರು. ನಾವು ಎಳ್ಳು ಬೆಲ್ಲ ಕೊಟ್ಟು ಹಣ್ಣು ತುಪ್ಪ ಎಲ್ಲ ಕೊಟ್ಟು ಪೂಜೆ ಮಾಡಿಸ್ಕೊತಾ ಇದೀವಿ. ಅಲ್ಲೊಂದು ದೇವ್ರಿದೆ, ಇಲ್ಲೊಂದು ದೇವ್ರಿದೆ. ನೋಡಿ ಫ್ರೇಮ್ ಮಾಡಿಸಿಟ್ಟಿದ್ದಾರೆ ಹೊಸ ಶ್ರೀ ರಂಗನಾಥ ಸ್ವಾಮಿ. ಇಬ್ರು ಫೋಟೋಗೆ ನಿಂತಿದ್ದಾರೆ. ಫೋಟೋ ತೆಗಿತೀನಿ ಇವಾಗ. ಜೈ ಹನುಮಾನ್. ಜೈ ಹನುಮಾನ್. ಇವಾಗ ಪ್ರಸಾದ ಕೊಡ್ತಾ ಇದ್ದಾರೆ. ಪ್ರಸಾದ ತಿನ್ನಕ್ಕೆ ಹೋಗ್ತಾ ಇದೀವಿ. ಏನ್ ಪ್ರಸಾದ? ಕೇಸರಿ ಬಾತ್, ಪಲಾವು, ಕೇಸರಿ ಬಾತು ಮತ್ತೆ ಪಲಾವ್, ಟೊಮೊಟೊ ಪಲಾವ್. ಚೆನ್ನಾಯ್ತಾ? ಅಮೃತ ಅಮೃತ. ಅವರಿಬ್ರು ಟೇಬಲ್ಲೇ ಬೇಕು ಅಂತ ಟೇಬಲ್ ಹತ್ರ ಹೋಗಿ ಕೂತವ್ರೆ. ಪ್ರಸಾದ ಎಲ್ಲ ತಿಂದಿದ್ದಾಯ್ತು. ಇವಾಗ ಅಡ್ಡೆ ದೇವ್ರು ಎಲ್ಲಿದೆ ಅಲ್ಲಿ ಹುಡಿಕೊಂಡು ಹೋಗಿ ಪೂಜೆ ಮಾಡ್ಕೊಂಡು ಮನೆಗೆ ಹೋಗ್ಬೇಕು. ನೋಡಿ ಇಲ್ಲೇ ಹೋಯ್ತೈತೆ ಅಡ್ಡೆ ದೇವ್ರು. ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ಬೇಕು ನಾವು ಇವಾಗ. ಫೈನಲಿ ದೇವ್ರ ದರ್ಶನ ಆಯ್ತು. ಫೈನಲಿ ದರ್ಶನ ಎಲ್ಲ ಆಯ್ತು. ಇವಾಗ ಮನೆಗೆ ಹೋಗಿ ಕಡುಬು ಸಾಂಬಾರು ತಿನ್ನೋದು ಮಾಡ್ಕೊಂಡು. ದೇವಸ್ಥಾನ ಎಲ್ಲ ಮುಗಿಸ್ತಾ ಬಂದ್ವಿ. ಅಂಗಡಿ ಮರ್ತೋಗಿತ್ತು. ಇವಾಗ ಕಡುಬು ಮತ್ತೆ ಸಾಂಬಾರು ತಿಂತಾ ಇದೀವಿ. ಚೀರ್ಕೋಳೆ ಸಾಂಬಾರು. ಹೆಂಗಿದೆ? ಚೆನ್ನಾಗಿದ್ಯಾ? ಅಷ್ಟು. ಊಟ ಆಯ್ತಾ ನಿಮ್ದು? ನಮ್ಮ ಮನೇಲಿ ಊಟ ಮಾಡ್ಕೊಂಡು ಇವಾಗ ಇವ್ರ ಮನೆಗೆ ಹೋಗ್ತಾ ಇದೀವಿ. ಯಾರ ಮನೆ? ನಮ್ಮ ಗಡ್ಡ ಅವ್ರ ಮನೆಗೆ. ಇವಾಗ ಮನೆಗೆ ಹೋಗಿ ಪಾಪುಗೆ 1 ಮಂತ್ ಆಗಿದೆ. ಸೊ ಅದ್ರದ್ದು 1 ಮಂತ್ ಬೇಬಿ ಶೂಟ್ ಮಾಡ್ತಾ ಇದೀವಿ. ಅದಕ್ಕೆ ಸ್ವಲ್ಪ ಐಟಮ್ಸ್ ತಗೋಬೇಕು. ಹಂಗೆ ತಗೋಬಿಟ್ಟು ಇವಾಗ ಮನೆಗೆ ಹೋಗ್ತೀವಿ. ಇಲ್ಲಿ ಹುಡ್ಕಿದ್ರು ಡ್ರಾಯಿಂಗ್ ಶೀಟ್ ಸಿಕ್ಲಿಲ್ಲ. ಈಗ ವಾಪಸ್ ಮನೆಗೆ ಹೋಗ್ತಾ ಇದೀವಿ. ಹಬ್ಬದ ಪ್ರಯುಕ್ತ ಎಲ್ಲ ಅಂಗಡಿಗಳು ಮುಚ್ಚಿದ್ದಾರೆ. ಸೊ ನಮ್ಮ ಹುಲಿ ಬರುತ್ತೆ. ಹುಲಿ ನೋಡೀಗ ಬಂದ ತಕ್ಷಣ ಪಾಪ ಓಡ್ ಬರ್ಬಿಡುತ್ತೆ ಎಲ್ಲಿದ್ರು. ಶರ್ಮಿತಿಗೆ ಹೊಸ ಬೈಕ್ ಕೊಡ್ಸಿದ್ದೀವಿ. ಅದಕ್ಕೆ
ಬೆಳಗಿನ ಸರಿ ನೀಟಾಗಿ ಬೀರ್ಬಿಟ್ಟು ನಮ್ಮ ಕುರುಗುಮದೇವ ಸರ್ವಕಾಯೇಶು ಸರ್ವದಾ ಬಾ ಆಯ್ತು ಬಿಡು ನಮ್ಮ ಹಸ್ಬೆಂಡ್ ಅವ್ರ ಅಕ್ಕನ ಪಾಪುಗೆ ಅಂದರೆ ನಮ್ಮ ಸೊಸೆಗೆ 1 ಮಂತ್ ಬೇಬಿ ಶೂಟಿಂಗ್ಗೆ ರೆಡಿ ಮಾಡ್ತಾ ಇದ್ದೀವಿ ಇಲ್ಲಿ. ಹೆಂಗೂ ಸಂಕ್ರಾಂತಿ ಹಬ್ಬ ಇತ್ತಲ್ಲ ಅಂದ್ಬಿಟ್ಟು ಸಂಕ್ರಾಂತಿ ಹಬ್ಬದ ಥೀಮಲ್ಲಿ ರೆಡಿ ಮಾಡ್ತಾ ಇದ್ದೀವಿ. ಇವಾಗ ಕೈಟ್ ಮಾಡ್ತಾ ಇದ್ದೀವಿ. ಇದು ಚಿಕ್ಕ ಮಕ್ಳ ಥರ ಸ್ಕೆಚ್ ಪೆನ್ ಇಟ್ಕೊಂಡು ಮೈ ಮೇಕೆಲ್ಲ ಮುರಿಯಕ್ಕೆ ಬರ್ತೈತೀವಿ. ನೇಲ್ ಪಾಲಿಶ್ ಹಾಕತ್ತಿದ್ದೀನಿ ಗೈಸ್. ಪೋಲಿಯೋ ಡ್ರಾಪ್ಸ್ ಹಾಕ್ಸಿದ್ದೀವಿ. ಪೋಲಿಯೋ ಡ್ರಾಪ್ಸ್ ಅಲ್ಲ, ಎಲೆಕ್ಷನಲ್ಲಿ ವೋಟ್ ಹಾಕ್ಬಂದೀನಿ ಮಗಿಗೆ. ಕೈಟ್ ರೆಡಿ ಆಯಿತು. ಇವಾಗ ಸನ್ಫ್ಲವರ್ ತಂದಿದ್ದೀವಿ. ಎಳ್ಳು ಬೆಲ್ಲ ಎಲ್ಲ ರೆಡಿ ಮಾಡಿದ್ದೀವಿ. ಇವಾಗ ಕಬ್ಬಲ್ಲಿ 1 ಅಂತ ಬರೆಯೋಕ್ಕೆ ಸರ್ಕಸ್ ಆಡ್ತಾ ಇದ್ದೀವಿ. 3 ಜೋರು ದೊಡ್ಡದೈತೈತೆ, 2 ಚಿಕ್ಕದೈತೈತೆ. ಅದಕ್ಕೆ 2 ಹೊಡಿತಾ ಇದ್ದೀವಿ ಇವಾಗ. ಇಲ್ಲಿ ನೋಡಿ ಯಾರು ಬಂದವ್ರಿ. ಇದಕ್ಕಿನ್ನ ಇಲ್ಲಿ ನೋಡಿ, ಇಲ್ಲಿ ಏನ್ ಬೇಕು? ಕಬ್ಬು ಬೇಕಾ? ಕಬ್ಬು ಬೇಕಂತೆ ನೋಡಿ ಕೊಡು. ಫೈನಲಿ 1 ರೆಡಿ ಆಯಿತು. ತಗೊಂಡೋಗೋಣ ಬನ್ನಿ. ಮಾವಿನ ಸೊಪ್ಪಿಗಾಗಿ ಹುಡುಕಾಟ. ಮಾವಿನ ಸೊಪ್ಪು ಸಿಕ್ಕಲಿಲ್ಲ, ಬೇರೆ ಯಾವುದೋ ಸೊಪ್ಪು ಕಿತ್ಕೊಂಡು ಹೋಗ್ತಾ ಇದ್ದೀವಿ ಈಗ ಕೊಬ್ಬಿನ ಮೇಲೆ ಇಡಕ್ಕೆ. ನೋಡಿ, ಯಾರಿಗಾರು ಇಷ್ಟ ಆಗಿ ನಿಮ್ಮ ಶೋಗೆ ಬೇಕು ಅಂದರೆ ಹೇಳಿ ಕಳಿಸ್ಕೊಡ್ತೀವಿ. ಚಿಕ್ಕ ಮಕ್ಕಳು ಸ್ಕೂಲಲ್ಲಿ ಆಡ್ತಾರಲ್ಲ, ಈಗ ಅವನು ಆಡ್ತಾನೆ. ಕೊಡು ತಳವ, ಡ್ಯಾನ್ಸ್ ಮಾಡೋ ನಂತರ ಮಾಮ್ ಮಾಡ್ತಲ್ಲ ಆ ಥರ ಮಾಡಪ್ಪ. ನೋಡಿ, ಇದು ಸಣ್ಣ ಮರಿ ಇದು. ಆಮೇಲೆ ಇದು ಬೇಕು ಅಂದರೆ ಹೇಳಿ. ಆಮೇಲೆ ಹಿಂಗೆ ತಬಾಯಲ್ಲಿ ಪಾಪಕ್ಕೆ ಬೇಕು, ಕೊಡ್ತೀನಿ ವಾಪಸ್ಸು. ಬಾ. ಫೈನಲಿ ಸೆಟಪ್ ಎಲ್ಲ ರೆಡಿ ಆಯಿತು. ಈಗ ಪಾಪು ಮಗ್ಸೋದು. ಮನಸ್ಸಿಗೆ ಕೇಳಲ್ವಾ? ನಿಮ್ಮ ಮನಸ್ಸಿಗೆ ಹೇಳಿ. ಎಲ್ಲ ಅರ್ಜೆಂಟಲ್ಲಿ ಮಾಡ್ತಾರೆ ಯಾವಾಗಲೂ. ನಮ್ಮಲ್ಲಿ ಮುಂಚೆನೆ ಪ್ರೀ ಪ್ಲಾನ್ ಇರಲ್ಲ. ಮಾಡಬೇಕು ಅಂತ ಐಡಿಯಾ ಮಾಡಿರ್ತಾರೆ, ಬಟ್ ಐಟಮ್ಗಳು ಏನೂ ತಂದಿರಲ್ಲ. ಅದೇನದು ಕೈಯಲ್ಲಿ? ಇದು ಮೈಕ್, ಹೊಸ ಮೈಕ್ ತೊಗೊಂಡಿದ್ದೀವಿ ನಾವು. ನಮ್ಮ ಫ್ಯಾನ್ಸ್ಗಳು ಮೈಕ್ ತೊಗೊಳ್ಳಿ, ವಾಯ್ಸು ಬ್ರೇಕ್ ಆಗ್ತಿದೆ ಹಂಗೆ ಹಿಂಗೆ ಅಂದರು. ಸೊ ಚಿಕ್ಕಪೇಟೆಲಿ ಮೈಕ್ ತಂದಿದ್ದೀವಿ. ಪಾಪು ಅಳ್ತಾ ಇದೆ, ಹಂಗಾಗಿ ಎಲ್ಲ ಕಾಯ್ತಾ ಇದೀವಿ. ಕಬ್ಬು ಈಗೇನು ಬೇಕು? ಒಂದು ಮನಿಕ ಅಂದ್ರೆ ಮನಿಕತ್ತಿಲ್ಲ ಗೈಸ್. ಮನಿಕ ಬರ, ಇಲ್ಲಿ ಮನಿಕಳ ನಿಂದು ಶೂಟ್ ಮಾಡ್ತಿದ್ದೀವಿ. ಬಾ ಬೇಗ ಮಲ್ಕ. ಇವಾಗ ಎಳ್ಬೀರಕ್ಕೆ ಹೋಗ್ಬೇಕು. ಆಲ್ರೆಡಿ ಲೇಟ್ ಆಗಿದೆ. ಸೊ ಪಟ ಅಂತ ರೆಡಿ ಆಗಿಬಿಟ್ಟು ಹೊರಡಬೇಕು. ಸೊ ಫಸ್ಟನೇ ಹಬ್ಬ ಆಗಿರೋದ್ರಿಂದ ನಮ್ಮದು ಸ್ಯಾರಿ ಉಟ್ಕೊಳ್ಳೋಕೆ ಹೇಳಿದ್ರು, ಹಂಗಾಗಿ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಸೊ ಬೇಗ ಮೇಕಪ್ ಮಾಡ್ಕೊಂಡು ಹೊರಡೋಣ ಬನ್ನಿ. ಫೈನಲಿ ರೆಡಿಯಾಗಿ ಇವಾಗ ಎಳ್ಬೀರಕ್ಕೆ ಬಂದಿದ್ದೀವಿ, ಮೊದಲನೇ ಮನೆಗೆ. ನಾನು ಹೇಳ್ಕೊಂಬಂದಾಳೆ ಮನೇಲಿ ಹೆಂಗೆ ಕೂತಿದ್ದಲ್ಲ. ನಡಿ. ಥ್ಯಾಂಕ್ ಯು. ಪಾಯಸ ತಿಂದು ಅಣ್ಣ ಹೆಂಗೆ ಆಡ್ತಾವನೀಗ ನೋಡಿ. ಪುಟ್ಟ ಗಣೇಶ ಎಷ್ಟು ಚೆನ್ನಾಗಿದೆ. ಪೂಜೆ ಮಾಡಿದೆ ಹಂಗೆ ಇಟ್ಕೊಂಡಿದ್ದಾರೆ. ಥ್ಯಾಂಕ್ ಯು ಅಲ್ಲ, ಸೇಮ್ ಟು ಯು. A few moments later. ಇವಾಗ ಎಡೆ ಇಟ್ಟು ಪೂಜೆ ಮಾಡ್ತಾ ಇದ್ದೀವಿ. ಎಲ್ಲರ ಮನೆಗೆ ಹೋಗಿ ರೌಂಡ್ ಹಾಕಿ ಬಂದಾಯ್ತು. ಮನೇಲಿ ಪೂಜೆ ಎಲ್ಲ ಮಾಡ್ಕೊಂಡು ಇವಾಗ ದೇವಸ್ಥಾನಕ್ಕೆ ಬಂದು ಸ್ವಲ್ಪ ರಶ್ ಕಮ್ಮಿ ಇರುತ್ತೆ ಅಂತ, ಬಟ್ ಈಗಲೂ ಅಷ್ಟೇ ರಶ್ ಇದೆ. ಹೋಗೋಣ. ಶರಣಮಯ್ಯಪ್ಪ ಗರ್ಭಗುಡಿದು ಫೋಟೋ ತೆಗಿಯಕ್ಕೆ ಬಿಡ್ತಿಲ್ಲ. ಇಲ್ಲಿ ಮಾಲೆ ಹಾಕ್ಸ್ಕೊಳ್ಳೋದು, ಇರುಮುಡಿ ಕಟ್ಟೋದೆಲ್ಲ ಇಲ್ಲೇ ಮಾಡ್ತಾರೆ. ಚೆನ್ನಾಗಿ ವಿಡಿಯೋ ಮಾಡ್ತೀನಿ, ನಗಾಡ್ಬೇಕು ಆಯ್ತಾ? ಬರ್ದು ಅಂತ ತಿಳ್ಕೊಟ್ಟಿಲ್ಲ ನೋಡಲಿ. ಒಂದೊಂದ್ಸಲ ಕೊಡ್ತೀವಿ ಬಿಡು. ತಲೆ ಇದು ಮಾಡ್ಕ ಸಾಕು ಬಿಡು. ಮೊದಲನೇ ಹಬ್ಬ ನಮ್ಮ ಹಸ್ಬೆಂಡ್ ಮೇಲೆ ತುಂಬ ಚೆನ್ನಾಗಾಯಿತು.
ಹೊಸ ಎಕ್ಸ್ಪೀರಿಯೆನ್ಸು, ಹೊಸ ಮನೆಯವ್ರ ಜೊತೆ ಹಬ್ಬ ಮಾಡಿದ್ದು ಒಂಥರ ಖುಷಿ ಆಯಿತು. ನಿಮಗೂ ಈ ವ್ಲಾಗ್ ತುಂಬ ಇಷ್ಟ ಆಯಿತು ಅಂತ ಭಾವಿಸ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆಗಿದ್ರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.